ಹಿಂಗಿಡಿದಾರೆ ಸ್ವಾಮಿ. ಕೈಗೆ ಸುಮಹಾರ ಹಾಕ. ಇದು ಕಾರ್ಪರ ನಾಮಕ ಋಷಿಗಳು ತಪಸ್ಸು ಮಾಡಿರುವಂತಹ ಸ್ಥಳ. ಕಾರ್ಪರ ಅನ್ನುವಂತಹ ಹೆಸರಿನ ಋಷಿಗಳು ತಪಸ್ಸು ಮಾಡಿರುವಂತಹ ಕಾರ್ಪರ ಋಷಿಗಳು ತಪಸ್ಸು ಮಾಡಿದ್ದರಿಂದ ದೇವರು ನರಸಿಂಹ ರೂಪದಿಂದ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಏನಪ್ಪ, ಏನ್ ಇಷ್ಟ ಅಂತ ನಿಮ್ದು ಇಷ್ಟು ವರ್ಷದಿಂದ ತಪಸ್ಸು ಮಾಡ್ತಾ ಇದ್ರೆ ಏನ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವರಂತಾರೆ, ಮನುಷ್ಯನ ಅಪೇಕ್ಷೆ ಒಂದಾದ್ಮೇಲೆ ಒಂದು ಕೇಳ್ಬೇಕು ಅನ್ಸ್ತದೆ, ಅಂತ ಅಪೇಕ್ಷೆ ಕೊಡಬೇಡ್ರಿ ಸ್ವಾಮಿ, ನಿರಂತರ ನಿಮ್ ಸನ್ನಿಧಾನ ಇರಲಿ, ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ರಿ ಅಂತ ಕೇಳ್ಕೊಳ್ತಾರೆ. ಅದ್ರ ಪ್ರಕಾರ ತಥಾಸ್ತು ಅಂತ ಅಭಯ ಪ್ರದಾನ ಮಾಡಿದಾನ ಸ್ವಾಮಿ. ಅದಾದ ಮೇಲೆ ಇಷ್ಟು ಒಂದೇನು ಕೇಳ್ಕೊತಾರೆ ಅವರು ಅಂತಂದ್ರೆ, ಪುರಾಣೋಕ್ತ ಇತಿಹಾಸ ಆಗ್ಲಿ ಅಂತ ಕೇಳ್ಕೊತಾರೆ. ನನಗೆ ಹೆಂಗ್ ದರ್ಶನ ಕೊಟ್ಟಿದ್ದೀರಿ, ನಿರಂತರ ನಿಮ್ ಸನ್ನಿಧಾನ ಇದ್ದು, ಇದು ಒಂದೇ ಒಂದು ಕೋರಿಕೆ ಅಂದ್ರೆ ನಿಮ್ ಸನ್ನಿಧಾನ ಇದ್ದು ಈ ಕ್ಷೇತ್ರ ಪುರಾಣೋಕ್ತ ಇತಿಹಾಸ ಆಗ್ಲಿ ಅಂತ ಕೇಳ್ತಾರೆ. ಅದರ ಪ್ರಕಾರ ಸ್ಕಾಂದ ಪುರಾಣದಲ್ಲಿ ಈ ಕ್ಷೇತ್ರದ ಉಲ್ಲೇಖ ಉಂಟು. ಸ್ಕಾಂದ ಪುರಾಣದಲ್ಲಿ ಕಾರ್ಪರಾಕ್ಷೋ ಋಷಿ ನಾಮ್ನ ಆಸೀತ ತಟವಾಸಗತ ಚಿರಕಾಲಂ ತಪಶ್ಚಕ್ರೆ ಕೃಷ್ಣಾಯ ಮಹಾತಪಃ, ಹೀಗೆ ಕೆಲವಷ್ಟು ಶ್ಲೋಕಗಳು ನಮ್ಮ ಕ್ಷೇತ್ರವನ್ನು ಕುರಿತು ಹೇಳ್ತಾವೆ. ಅಲ್ಲಿ ಮುಖ್ಯವಾಗಿ ಇದ್ದದ್ದು ಈಗೇನು ಷೋಡಶ ಬಾಹುದೇವರು ಎಲ್ಲ ಹೇಳ್ತೇವಲ್ಲ, ಅವ ಬರೇ ವೃಕ್ಷ, ಕೇವಲ ಗಿಡದಲ್ಲಿ ದರ್ಶನ ಕೊಟ್ಟಿದ್ರು, ಅಷ್ಟು ಮಾತ್ರ ಇಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲ ನಂತರದಲ್ಲಿ ಆದಂತಹ ಬೆಳವಣಿಗೆ. ಇನ್ನು ಅವಾಗ ಅದು ಅಷ್ಟಾಗಿ ಉಳಿದು ಬಿಡ್ತು, ಸುಪ್ತವಾಗಿ ಉಳಿದು ಬಿಡ್ತು. ಇನ್ನು ಅವಾಗ ಏನಂತಂದ್ರೆ, ಇಲ್ಲಿ ನಮ್ಮ ಮೂಲ ಪುರುಷರೊಬ್ರು, ಅರ್ಚಕರ ಮೂಲ ಪುರುಷರ ಪಕ್ಕದ ಹಳ್ಳಿಯವರು ನಾರಪ್ಪಯ್ಯ ಅಂತ, ಅವರು ಸಾಂಸಾರಿಕ ಅಪೇಕ್ಷೆಗಳಿಲ್ಲದೆ ಯಾವಾಗಲೂ ಕೂಡ ಪರಮಾತ್ಮನ ಉಪಾಸನೆಯಲ್ಲೇ ಕಾಲಹರಣ ಮಾಡ್ತಿರ್ಬೇಕು. ಹೀಗೆ ಇರಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಬೇಸರ, ಇನ್ನೇನೋ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಾನೆ, ಊಟಕ್ಕೂ ಟೈಮಿಗೆ ಸರಿಯಾಗಿ ಬರೋದಿಲ್ಲ ಅಂತ ಹಿಂಗೆ ಅವ್ರ ಬಗ್ಗೆ ಒಂದಷ್ಟು ಅಲಿಗೇಷನ್ಸ್. ಹೀಗೆ ಅವರು ಏನೋ ಅವ್ರು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂತಾರಲ್ಲ. ಹಾಗೆ ಅವರಿಗೆ ಒಂದು ಅಪೇಕ್ಷೆ ಆಯ್ತು, ನಾನು ವೆಂಕಟೇಶ ದೇವರ ದರ್ಶನ ಮಾಡಬೇಕು, ತಿರುಪತಿಗೆ ಹೋಗ್ಬೇಕು ಅಂತ. ತಿರುಪತಿ ಪಾದಯಾತ್ರೆಯನ್ನು ಹೋಗ್ಬೇಕು. ಅವಾಗ ಪಾದಯಾತ್ರೆಯಿಂದ ತಿರುಪತಿಗೆ ಹೋಗ್ತಾರೆ. ಅಲ್ಲಿ ಇನ್ನೇನು ಬೆಟ್ಟ ಹತ್ತಿ ದರ್ಶನಕ್ಕೆ ಹೋಗ್ಬೇಕು, ಇನ್ನೂ ಕೆಳಗಿದ್ದಾರೆ, ಅವಾಗನೇ ಕಣ್ಣು ಹೋಗ್ಬಿಡ್ತಾವ ಅವ್ರಿಗೆ. ಕಣ್ಣು ಹೋದ್ಮೇಲೆ ಮನಸ್ಸಿಗೆ ಬಹಳ ವ್ಯತ್ಯಾಸ ಆಗ್ತದೆ. ಏನಪ್ಪಾ ಸ್ವಾಮಿ, ನಿನ್ನ ದರ್ಶನಾಪೇಕ್ಷೆಯಿಂದ ಇಲ್ಲಿ ತನಕ ಬಂದಿದ್ದೆ, ನೀನೇ ಪ್ರೇರಣೆ ಮಾಡಿ ಕರ್ಕೊಂಡ್ ಬಂದಿದ್ದೆ, ನಿನ್ನ ದರ್ಶನ ಇರ್ಲಾರ್ದೆ ಕಣ್ಣು ಹೋಗ್ಬಿಡ್ತು, ಕೊನೆ ಪಕ್ಷ ದರ್ಶನ ಆದ್ಮೇಲೆ ಕಣ್ಣು ಹೋದ್ರೂ ನಂಗೇನು ದುಃಖ ಆಗ್ತಿದ್ದಿಲ್ಲ ಅಂತ ಹೀಗೆ ತಮ್ಮದೇ ಚಿಂತನೆಯಲ್ಲಿ ಅವರು ಸ್ವಲ್ಪ ಹೊತ್ತಾಯ್ತು. ರಾತ್ರಿ ಮತ್ತೆ ನಿದ್ದೆ ಹತ್ತಿತ್ತು. ಸ್ವಪ್ನದಲ್ಲಿ ವೆಂಕಟೇಶ ದೇವರು ಬರ್ತಾರೆ. ಏನಪ್ಪಾ, ನೀ ಏನ್ ದುಃಖ ಪಡಬೇಡ, ನಾನು ಏಕಾಂತ ಭಕ್ತಿ ಇದ್ದಿ, ನಿನಗೊಂದು ಏಕಾಂತ ಸ್ಥಳ ತೋರಿಸ್ತೀನಿ. ನನ್ನ ಇಚ್ಛಾ ನಿನಗೆ ಇಲ್ಲಿ ದರ್ಶನ ಕೊಡೋದಿಲ್ಲ, ನಿನಗೆ ಬೇರೆ ಕಡೆನೇ ದರ್ಶನ ಕೊಡಬೇಕಾಗಿದೆ. ನಿನ್ನ ಮೂಲಕವಾಗಿ ಒಂದು ಕ್ಷೇತ್ರ ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ನಾನು ನಿನಗೆ ತಾತ್ಕಾಲಿಕವಾಗಿ ದೃಷ್ಟಿ ದೋಷ ಆಗಿದೆ ಅಷ್ಟೇ, ಹೊರತಾಗಿ ಏನೂ ಆಗಿಲ್ಲ. ಬೆಳಗಾದ ತಕ್ಷಣ ಕಣ್ಣು ಬರ್ತಾವ, ಕಣ್ಣು ಬಂದಂತ ಬೆಟ್ಟ ಹತ್ತಿ ದರ್ಶನಕ್ಕೆ ಬರಬೇಡ, ಇಲ್ಲೇ ಬೆಟ್ಟಕ್ಕೆ ಪೂಜೆ ಮಾಡ್ಕೊಂಡು ಹಾಗೆ ಹೊರಟು ಬಿಡು. ನಿಮ್ಮೂರು ಪಶ್ಚಿಮ ಭಾಗ ಅರಣ್ಯ, ಅಶ್ವತ್ಥ ವೃಕ್ಷ, ನರಸಿಂಹದೇವ ಸನ್ನಿಧಾನ ಅದ, ಅಲ್ಲಿ ಉಪಾಸನೆ ಮಾಡ್ಕೊಂಡಿರು, ನಾನು ಅಲ್ಲೇ ಬಂದು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಇವರಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಮನಸ್ಸಲ್ಲಿ. ಏನಂದ್ರೆ, ಇಷ್ಟು ದೂರ ಕ್ರಮಿಸಿ ಬರಬೇಕು, ತಿರುಪತಿಯಿಂದ ಇಷ್ಟು ದೂರ ಅದ, ಇದು ಹೋಗೋದೇ ಒಂದು ವಿಷಯ. ಆಮೇಲೆ ಇಲ್ಲಿ ಇಷ್ಟು ದೂರ ಕ್ರಮಿಸಿ ಬಂದ ಮೇಲೆ ಯಾವ ಗಿಡ ಹೆಂಗ್ ಗೊತ್ತಾಗಬೇಕು ಅಂತ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಪರಮಾತ್ಮಗೆ ಗೊತ್ತಾಗ್ತದೆ, ಸರ್ವಜ್ಞಾನ ಅಂತ ಪರಮಾತ್ಮ ತಿಳಿಯುತ್ತದೆ. ಅದಕ್ಕೆ ನಿನ್ನ ಪ್ರಶ್ನೆ ಕೇಳಿ ನಂಗೆ ಸಂತೋಷ ಆಗಿದೆ, ನಾನೇ ಗೋರೂಪರಿಂದ ಬರ್ತೀನಿ ಅಂತ ತಿರುಪತಿ ಶ್ರೀನಿವಾಸ ದೇವರು ಹೇಳಿದ್ದಾರೆ. ಅದ್ರ ಪ್ರಕಾರ ಅವರು ಬೆಳಗಾಯಿತು, ದೃಷ್ಟಿ ಬಂತು. ದೃಷ್ಟಿ ಬಂದದ್ರಿಂದ ಸ್ವಪ್ನ ಸೂಚನೆ ಎಲ್ಲ ನಿಜ ಅಂತ ಅವ್ರಿಗೆ ಅನಿಸ್ತು. ಆದ್ದರಿಂದ ಸ್ವಾಮಿ ಆಜ್ಞಾ ಪ್ರಕಾರ ಬೆಟ್ಟಕ್ಕೇನೆ ಪೂಜೆ ಮಾಡಿಕೊಂಡು ಹಾಗೆ ಅವರು ಹೊರಟು ಬಿಡ್ತಾರೆ. ಹಿಂದೆ ಗೋರೂಪರಿಂದ ವೆಂಕಟೇಶ ದೇವರು ಬಂದ ಇಲ್ಲಿ ತನಕ. ಎರಡು ಆಕಳುಗಳು ಇಲ್ಲಿ ತನಕ ಬಂದ. ಒಂದು ಅವರಿಗೆ ಹಿಂತಿರುಗಿ ನೋಡ್ಬಾಡ್ರಿ ಅಂತ ಹೇಳಿರ್ತಾರೆ. ಒಂದು ಸಾರಿ ಅವ್ರ ಊರು ಬಂದಾಗ ಊರ ಅಭಿಮಾನನೋ ಅಥವಾ ಯಾರು ಮಾತಾಡಿಸಿರೋ ಶಬ್ದ ಕೇಳಿಸಿಲ್ಲ ಅಂತ ಒಂದ್ಸರಿ ಹಿಂತಿರುಗಿ ನೋಡ್ತಾರೆ. ಒಂದು ಆಕಳು ಅದೃಶ್ಯ ಆಗಿ ಅಲ್ಲಿ ವೆಂಕಟೇಶ ದೇವರು ಉದ್ಭವ ಆಗಿದ್ದಾರೆ. ಅಲ್ಲಿ ಗುಂಡಿನ ತಿಮ್ಮಪ್ಪ ಅಂತ ಹೇಳಿ ಒಂದು ವೆಂಕಟೇಶ ದೇವ್ರ ಗುಡಿ ಇದೆ, ನಡ್ಕೋತಾರೆ. ಇನ್ನೊಂದು ಗೋವು ಇಲ್ಲಿ ತನಕ ಬಂದು ಕ್ಷೀರಾಭಿಷೇಕ ಮಾಡಿ ಅದೃಶ್ಯ ಆಗ್ತದೆ, ಇದೇ ದೇವ್ರ ಗಿಡ ಅಂತ ಗೊತ್ತಾಯ್ತು. ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅವರೇ ಮೊದಲನೇ ಅರ್ಚಕರು. ಅದೇ ಸಂತತಿ ಮುಂದುವರೆದಿರ್ತಕ್ಕಂಥದ್ದು. ಸ್ವಲ್ಪ ದಿವಸ ಹೋದ್ಮೇಲೆ ಕಾಲಕ್ರಮೇಣ ಒಂದೊಂದು ಟೊಂಗೆ ಮುರಿತಾ ಹೋಗಿದೆ ಮೂಲ ವೃಕ್ಷ. ಏನು ವೃಕ್ಷ ಇತ್ತು, ಬರೇ ವೃಕ್ಷ ಅವಾಗಷ್ಟೇ. ವೃಕ್ಷದಲ್ಲೇ ನರಸಿಂಹದೇವರು ವಿಶೇಷ ಸನ್ನಿಧಾನ. ಆ ವೃಕ್ಷ ಒಂದೊಂದು ಟೊಂಗೆ ಮುರಿತಾ ಹೋಗಿದೆ. ಒಂದೊಂದು ಟೊಂಗೆ ಮುರಿದು ಬಿದ್ದಂಗೆಲ್ಲ ಒಂದೊಂದು ಶಾಲಿಗ್ರಾಮಗಳು ಉದುರಿ ಬಿದ್ದಾವೆ. ಎಲ್ಲವೂ ನರಸಿಂಹ ಶಾಲಿಗ್ರಾಮಗಳೇ. ಎಲ್ಲ ಶಾಲಿಗ್ರಾಮಗಳು ಗಿಡದಿಂದ ಉದ್ಭವ ಆದಂಥವು. ಎಲ್ಲವೂ ಕೂಡ ನರಸಿಂಹ ಶಾಲಿಗ್ರಾಮಗಳೇ. ಹೀಗೆ ಗಿಡದಿಂದ ಉದ್ಭವವಾಗಿ ಬಂದಿರತಕ್ಕಂಥ ಶಾಲಿಗ್ರಾಮಗಳಲ್ಲಿ ಹೀಗೆ ಎಲ್ಲ ಆದ್ಮೇಲೆ
ಎಲ್ಲ ಹಂಗೆ ಹೋಯ್ಬಿಡ್ತಿಲ್ಲ, ಬಡ್ಡಿ ಮಾತ್ರ ಉಳಿತು. ಬಡ್ಡಿಯಿಂದ ವೈಶಾಖ ಬಹುಳ ದ್ವಾದಶಿ ದಿವಸ ಬಡ್ಡಿಯಿಂದ ಹೊಗೆ ಬರ್ತದೆ ಎಷ್ಟೋ ಹೊತ್ತು. ಆಮೇಲೆ ಆ ಬಡ್ಡಿ ಸ್ಫೋಟ ಆದಂತಾಗಿ ಈ ಆಕಾರ ಇರುವಂತಹ ಶಾಲಿಗ್ರಾಮ ಬಂದಿದೆ. ಇದು ಇಲ್ಲಿ ಪ್ರತಿಷ್ಠಾ ಮಾಡಿರೋ ಷೋಡಶ ಬಾಹು ನರಸಿಂಹದೇವರು. ಇವ್ರು ಹೆಂಗಿದ್ದಾರೆ ಅಂದ್ರೆ ಈ ರೀತಿಯಾಗಿದ್ದಾರೆ. ಈ ಉದ್ಭವ ಮೂರ್ತಿ ಇದು ಶಾಲಿಗ್ರಾಮನೇ. ಈ ರೀತಿಯಾಗಿ ಆಕಾರ ಇರುವಂತಹ ಶಾಲಿಗ್ರಾಮ. ಇದು ನರಸಿಂಹ ಸ್ತುತಿಯಲ್ಲಿ ಹರಿಧರ ಮಸಿಕೇಟೋ ಜಾಪಬಾಣೋ ಗದಂಸನ್ ಮುಸಲ್ಮ ವಿಕರಾಭ್ಯಾಂ ಅಂಕುಶಂ ಭಾಷವರ್ಯಂ ಕರಿಗಳ ಧೃತಾಂತರ ಸರ್ಗ್ವಿಭಿನ್ನಾರಿ ವಕ್ಷೋ ದಹದಹ ನರಸಿಂಹ ತಹ್ಯ ವೀರ್ಯಾಹಿತಮ್ಮೆ ಅಂತೇನು ಹೇಳ್ತಾರೆ. ಆ ರೀತಿಯಾಗಿ ಪ್ರತಿಯೊಂದು ಕೈಯಲ್ಲಿ ಒಂದೊಂದು ಆಯುಧ ಇರತಕ್ಕಂಥ ಷೋಡಶ ಬಾಹು ಅಂದ್ರೆ ಷೋಡಶ ಅಂದ್ರೆ 16, ಈ ಕಡೆ 8 ಈ ಕಡೆ 8 ಕೈಗಳು. ಎರಡು ಕೈಗಳಿಂದ ಶಿರಣ ಕಿಷ್ಪನ್ ಹಾಕೊಂಡು ತೊಡೆಯ ಮೇಲೆ ವಧ ಮಾಡತಕ್ಕಂಥದ್ದು ಆಕಾರ ಇರುವಂತಹ ಶಾಲಿಗ್ರಾಮ. ಇದು ಉದ್ಭವ ಮೂರ್ತಿ. ಇದು ಶಾಲಿಗ್ರಾಮದಲ್ಲೇ ಮಾಡಿಸಿರ್ತಕ್ಕಂಥದ್ದು ಗೊತ್ತಾಗಲಿ ಅಂತ. ಈ ರೀತಿಯಾಗಿ ಇದು ಉದ್ಭವ ಬಡ್ಡಿಯಿಂದ ಉದ್ಭವ ಆಗ್ತದೆ. ಅವಾಗ ಅವರಿಗೆ ಒಂದು ಎಲ್ಲ ದೇವರು ಉದ್ಭವ ಆಗಿದ್ದು ಒಂದು ರೀತಿಯ ಸಂಭ್ರಮ. ಗಿಡ ಎಲ್ಲ ಪೂರ್ತಿ ಹೋಯ್ತಲ್ಲ ಅಂತ ದುಃಖ. ಯಾಕೆಂದ್ರೆ ಗಿಡನೇ ಮೂಲ ಇಲ್ಲಿಗೆ. ಗಿಡ ಪುರಾಣೋಕ್ತ ಇತಿಹಾಸ ಇರೋದು ಕೇವಲ ವೃಕ್ಷ ಅಂತ, ವೃಕ್ಷರೂಪಿ. ಗಿಡನೇ ಹೋಯ್ತಲ್ಲ ಅಂತ ದುಃಖ ಆಗ್ತದೆ. ಅವಾಗ ಮತ್ತೆ ನರಸಿಂಹದೇವರ ಸ್ವಪ್ನದಲ್ಲಿ ಬಂದು, ಇಲ್ಲಪ್ಪ ಗಿಡ ಹೋಗಿಲ್ಲ ಮೂಲದಿಂದ, ಹಾಗೆ ಬಡ್ಡಿಯಿಂದ ಮತ್ತೆ ಚಿಗಿತದೆ. ಇಲ್ಲಿ ತನಕ ಬಂದಿರುವಂತಹ ಶಾಲಿಗ್ರಾಮಗಳಲ್ಲಿ ಕೆಲವಷ್ಟನ್ನ ಪೂಜೆಗೆ ಇಟ್ಕೊಂಡು ಉಳಿದುವನ್ನೆಲ್ಲ ಗಿಡದ ಬಡ್ಡಿಯೊಳಗೆ ಹಾಕಿ ಪ್ರತಿಷ್ಠಾ ಮಾಡ್ರಿ ಅಂತ ಹೇಳಿದ್ದಾರೆ. ಈಗ ಎರಡನೇದಾಗಿ ಗಿಡ ಏನ್ ಕಾಣಿಸ್ತದ, ಇದು ಆಮೇಲೆ ಬಂದಿರುವಂತಹ ಗಿಡದ ಬಡ್ಡಿ. ಇದು ಕಾಣಿಸ್ತದ ಇಲ್ಲಿ ಗಿಡ ಕಾಣಿಸ್ತದ ಇಲ್ಲ, ಇದೆಲ್ಲ ಗಿಡದ ಬಡ್ಡಿ ಕಾಂಡ ಇವೆಲ್ಲ ಇಲ್ಲಿ ಬಂದಿದೆ. ಹೀಗೆ ಗಿಡ ಏನ್ ಬೇಕು ಈ ರೀತಿಯಾಗಿ ಗಿಡದಲ್ಲೇ ಪ್ರತಿಷ್ಠಾ ಮಾಡ್ರಿ ಅಂತಾನೆ ಹೆಚ್ಚಿನ ಶಾಲಿಗ್ರಾಮಗಳನ್ನು ಇಲ್ಲಿ ಹಾಕಿಬಿಟ್ಟಿದ್ದಾರೆ ಎಲ್ಲರೂ. ಹೀಗೆ ಅದಾದ್ಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ತಿರುಪತಿ ಶ್ರೀನಿವಾಸ ದೇವರು ಅವರಿಗೆ ಸ್ವಪ್ನದಲ್ಲಿ ಬಂದು